ಜೊತೆ KPSC ಕಾರ್ಯದರ್ಶಿಯಾದ ಜ್ಯೋತಿ ಅವರಿದ್ದಾರೆ. ಮೇಡಮ್, ಈ ತಾತ್ಕಾಲಿಕ ಪಟ್ಟಿಗೆ ಈಗ ಬ್ರೇಕ್ ಹಾಕಿದ್ರಿ, ಯಾಕೆ? ತಾತ್ಕಾಲಿಕ ಪಟ್ಟಿ ಅಲ್ಲ, ಅದು ಅಂತಿಮ ಆಯ್ಕೆ ಪಟ್ಟಿನೇ. ಫೈನಲ್ ಲಿಸ್ಟನ್ನೇ ಬಿಡುಗಡೆ ಮಾಡಿದ್ವಿ 17ನೇ ತಾರೀಕು ಜುಲೈ. ಅದಕ್ಕೆ ನಾವು ಇವಾಗ ಅದನ್ನು ಸರ್ಕಾರಕ್ಕೆ ಕಳಿಸ್ಬೇಕಿತ್ತು, ನೇಮಕಾತಿ ಆದೇಶ ಕೊಡಲಿಕ್ಕೆ ಅಂತೇಳಿ. ಆ ಪಟ್ಟಿಗೆ ನಾವು ತಡೆಯನ್ನು ಹಾಕ್ಕೊಂಡಿದ್ದೀವಿ. ಯಾಕಂದರೆ ಈಗ ಇಷ್ಟೊಂದು ಆಡಿಯೋ ನಾವು ಈಗಾಗಲೇ ಅದ್ರ ಬಗ್ಗೆ ದೂರು ಕೊಟ್ಟಿದ್ವಿ ಹಿಂದೆನೂ ಕೂಡ. ಅದು ತನಿಖೆಯಲ್ಲಿ ಇದೆ. ತನಿಖೆ ಮುಗಿದನೇ ನಮಗೆ ಯಾರು ತಪ್ಪಿತಸ್ಥರು ಏನು ಅನ್ನೋದು ಕ್ರಮ ಆಗೋದಾಗಲಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈಗ ಈ ಥರ ಟಿ ವಿಯಲ್ಲಿ ಅಷ್ಟೊಂದು ಬಂದಿದೆ ಮತ್ತು ತುಂಬ ಅಭ್ಯರ್ಥಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಒಟ್ಟಿಗೆ ಒಂದು 25 ಜನ ಅಭ್ಯರ್ಥಿಗಳು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಇನ್ನಷ್ಟು ತೀವ್ರವಾಗಿ ವಿಚಾರಣೆ ಮಾಡಲೇಬೇಕು ಅನ್ನೋವಂಥದ್ದನ್ನು ನಾವು ಮನಗಂಡು ಇದನ್ನು ಅಧ್ಯಕ್ಷರ ಗಮನಕ್ಕೆ ತಂದಾಗ ಅವರು ಕೂಡ ತುರ್ತು ಸಭೆಯನ್ನು ಕರೆದು ಈಗ ಸದ್ಯಕ್ಕೆ ಇದನ್ನು ತಡೆ ಹಿಡಿದುಬಿಟ್ಟು ನಾವು ಒಂದು ವಿಚಾರಣೆ ಮಾಡೋಣ ಸಮಿತಿ ಮಾಡಿ. ಯಾಕಂದರೆ 25 ಜನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಅಂದರೆ ನಾವು ಅದನ್ನು ಲಘುವಾಗಿ ಪರಿಗಣಿಸೋಕ್ಕಾಗಲ್ಲ. ಒಂದು ದೂರು ಬಂದಿತ್ತು, ಅದನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಅದು ವಿಚಾರಣೆ ನಡೀತಾ ಇರಲಿ. ಬಟ್ ಈಗ ನಾವು ನಮ್ಮ ಹಂತದಲ್ಲಿ ಪ್ರತಿಯೊಂದು ಹಂತ ಅಂದರೆ ಲೈಕ್ ಅಧಿಸೂಚನೆ ಹೊರಡಿಸಿದಾಗಿಂದ ಇದರದ್ದು ಕಂಪ್ಲೀಟಾಗಿ ನಾವು ಅದನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ ಒಂದು ಆಯೋಗದ ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆಯೋಗದವರೆಲ್ಲ ನಿರ್ಣಯಿಸಿಕೊಂಡು ಸೊ ಅದಕ್ಕೆ 1 ವಾರದ ಸಮಯವನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಅವರಿಗೆ ಸೂಚನೆಗಳನ್ನು ಕೊಡಲಾಗಿದೆ. ಸೊ ಅವರು ವರದಿ ಬಂದ ನಂತರ ನಾವು ಏನು ನಮಗೆ ಕಂಡು ಬರ್ತದೆ ವರದಿಯಲ್ಲಿ ಅದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅದನ್ನು ಆಯೋಗದ ಮುಂದೆ ಮಂಡಿಸಿ, ಆಯೋಗವು ಕೂಡ ನಮಗೆ ಹೇಳಿದೆ, ಭರವಸೆಯನ್ನು ಕೊಟ್ಟಿದೆ, ನಾವು ತಗೊಳ್ಳೋಣ ಕ್ರಮನ ಇದ್ರ ಮೇಲೆ. ಯಾಕಂದರೆ ನಾವೆಲ್ಲರೂ ಕೂಡ ಅಭ್ಯರ್ಥಿಗಳ ಒಳ್ಳೆಯದಕ್ಕಾಗಿ ಕೆಲಸ ಮಾಡಬೇಕು ಅನ್ನೋಂಥ ಮಾತನ್ನು ಅವರು ಹೇಳಿದ್ದಾರೆ. ಮೇಡಮ್, ಈಗ ಆಂತರಿಕ ತನಿಖಾ ಉಪಸಮಿತಿ ರಚನೆ ಮಾಡಿದ್ರಿ, ಅದರಲ್ಲಿ ಯಾರು ಇರ್ತಾರೆ, ಯಾವ ರೀತಿಯಾಗಿ ತನಿಖೆ ಆಗುತ್ತೆ? ಅದರಲ್ಲಿ ಆಯೋಗದ ಹಿರಿಯ ಸದಸ್ಯರಾದ ಶ್ರೀಮತಿ ಶಕುಂತಲಾ ದುಂಡಿಗೌಡರವರು ಅಧ್ಯಕ್ಷರಾಗಿರ್ತಾರೆ. ಆ್ಯಂಡ್ ಶ್ರೀ ರಾಮಕೃಷ್ಣ ಪ್ರಸಾದ್ ಮತ್ತು ಶ್ರೀ ಶಿವನಗೌಡ ಮತ್ತು ಎಲ್ಫ್ರಿಡಾ ಡಿಸೋಜಾ ಅಂಥೇಳಿ ಅವರು ಎಲ್ಫ್ರಿಡಾ ಡಿಸಿಲ್ವಾ ಅಂಥೇಳಿ ಮಾನ್ಯ ಸದಸ್ಯರು, ಇವ್ರು 4 ಜನ ಇರ್ತಾರೆ. ಅವರು ತನಿಖೆ ಮಾಡ್ತಾರೆ. ಅದರಲ್ಲಿ ಆ ತನಿಖೆಯ ಸಮಿತಿಯಲ್ಲಿ ತಮ್ಮ ಪಾತ್ರ ಏನು ಮೇಡಮ್? ತಾವೇನು ಅಧ್ಯಕ್ಷ? ಇಲ್ಲ, ನಾವು ತನಿಖೆಗೆ ಎಲ್ಲ ಮಾಹಿತಿಯನ್ನು ಒದಗಿಸಬೇಕು. ಯಾವ ಯಾವ ಮಾಹಿತಿಗಳನ್ನು ಕೇಳ್ತಾರೆ ಅದನ್ನು ಕೊಡಬೇಕು. ಪ್ರೋಸೆಸಸ್ ಹೆಂಗಾಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಪರೀಕ್ಷಾ ನಿಯಂತ್ರಕರು ಪರೀಕ್ಷಾ ಪತ್ರಿಕೆಗಳನ್ನು ಹೇಗೆ ತಯಾರು ಮಾಡಿದ್ರು, ಯಾವ ರೀತಿ ಸಾಗಣೆ ಆಯಿತು, ಎಷ್ಟು ಪರೀಕ್ಷಾ ಕೇಂದ್ರಗಳಿತ್ತು, ಅಲ್ಲಿಗೆ ನಾವೇನೇನು ವ್ಯವಸ್ಥೆ ಮಾಡಿದ್ವಿ, ಅಂದರೆ ಪ್ರತಿ ಹಂತದಲ್ಲೂ ಆಮೇಲೆ ಯಾವ 1:3 ಮಾಡುವಾಗ ಯಾರ್ಯಾರು ಇನ್ವಾಲ್ವ್ ಇದ್ದರು ನಮ್ಮ ಆಫೀಸರ್ಸು. ಸೊ ಇದು ಯಾವ ಹಂತದಲ್ಲಿ ಇದು ಸ್ಟಿಂಗ್ ಆಪ್ರೇಷನ್ ಆಗಿದೆಯಲ್ಲ ಇದ್ರದ್ದು ಹಿನ್ನೆಲೆಯೂ ಕೂಡ ನಾವು ವಿಚಾರ ಮಾಡಬೇಕು. ಯಾಕಂದರೆ ಯಾವಾಗ ಅವರು ಅಪ್ರೋಚ್ ಮಾಡಿದರು ಅವರನ್ನು, ಅವ್ರ ದೂರನ್ನು ಆವಾಗಲೇ ಯಾಕೆ ಕೊಡಲಿಲ್ಲ, ಈ ಥರದ್ದು ಏನೇನಿದೆ ನಮ್ಮ ಅನುಮಾನಗಳು ಎಲ್ಲೆಲ್ಲಿ ಏನೇನು ಬರುತ್ತೆ. ಹಾಗೆ ನಮ್ಮಲ್ಲಿನೂ ಕೂಡ 1:1 1:3 ಆಗುವಾಗ ಯಾವ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡಿದ್ರು, ಇವೆಲ್ಲವುದು ಒಟ್ಟಾರೆ ಇದರಲ್ಲಿ ಏನೇನು ನಡೆದಿದೆ ಅನ್ನೋವಂಥದ್ದನ್ನು ಸಂಪೂರ್ಣ ವಿಷಯವನ್ನು ಸಮಿತಿ ತನಿಖೆ ಮಾಡುತ್ತೆ. ಯಾಕಂದರೆ ಇದು ಎಕ್ಸಾಮ್ದು ಪ್ರೋಸೆಸ್ಸು ಒಂದೊಂದು ಸೆಕ್ಷನ್ ಅವರು ಮಾಡೋದ್ರಿಂದ ಎಲ್ಲ ಮಾಹಿತಿ ಒಂದೇ ಕಡೆ ಇರೋದಿಲ್ಲ. ಸೊ ಕೋಆರ್ಡಿನೇಷನ್ ಬೇಕಾಗತ್ತೆ ಮತ್ತು ಯಾರ್ಯಾರು ಮಾಡಿದ್ದಾರೆ ಅನ್ನೋದ್ರದ್ದು ಕೂಡ ಇಡೀ ಮಾಹಿತಿಯನ್ನು ನಾನು ಸಮಿತಿಗೆ ಒದಗಿಸುವ ಪಾತ್ರ ನಂದು, ಅದು ಜವಾಬ್ದಾರಿ. ಮೇಡಮ್, ತನಿಖೆಯಲ್ಲಿ ಏನಾದರೂ ಆರೋಪ ಕೇಳಿ ಬಂದರೆ ಲೋಪ ಆಗಿರೋದು, ಏನು ಕ್ರಮ, ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್ ಅದಕ್ಕೆ? ಅಲ್ಲ, ಆರೋಪ ಸಾಬೀತಾದರೆ ಅಂತ ನೀವು ಕೇಳೋದು. ಆರೋಪ ಸಾಬೀತಾದರೆ ಏನು ಕಾನೂನು ಕ್ರಮ ಜರುಗಿಸ್ಬೇಕು ಅದನ್ನು ಜರುಗಿಸ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಅಧಿಕಾರಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಿಸ್ತು ಕ್ರಮ ಇದೆ. ಅದರಲ್ಲಿ ಸಸ್ಪೆನ್ಷನ್ನಿಂದ ಹಿಡಿದು ವಜಾ ಮಾಡೋವರೆಗೆ ಶಿಸ್ತು ಕ್ರಮ ಇದೆ. ಜೊತೆಗೆ ಇದು ಪರೀಕ್ಷಾ ಕ್ರಮ ಅಂತಂದರೆ ದಟ್ ವಿಲ್ ಬಿಕಮ್ ಎ ಕ್ರಿಮಿನಲ್ ಕೇಸ್. ಸೊ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗುತ್ತೆ. ಸೊ ಯಾವ್ಯಾವ ಕ್ರಮಗಳಿದ್ದಾವೆ ಅವೆಲ್ಲವನ್ನು ಅವ್ರ ಮೇಲೆ ನಾವು ಜರುಗಿಸ್ತೀವಿ. ಈಗ ಮಾಜಿ ಅಧ್ಯಕ್ಷರ ಕುಟುಂಬಸ್ಥರು ಕೂಡ ಇದ್ದಾರೆ ಅಂತ ಈಗಾಗಲೇ ಸಾಬೀತಾಗಿದೆ. ಈಗ ಅವರಿಗೆ ಏನು ಕ್ರಮ ಮೇಡಮ್? ಈಗ ಅಲ್ಲ, ಅದು ಇನ್ನೊಂದು ಎಕ್ಸಾಮ್ನಲ್ಲಿ ಆಗಿರುವಂಥದ್ದು, ಅವರಿಬ್ಬರು ಮಕ್ಕಳದು. ಇದರಲ್ಲಿ ಅವರ ಸಂಬಂಧಿ ಒಬ್ಬರಿದ್ದಾರೆ ಅಂತ ಹೇಳ್ತಾರೆ. ಸೊ ಸಂಬಂಧಿ ಇದ್ದಾರೆ ಅಂತಂದರೆ ಸಂಬಂಧಿ ಎಕ್ಸಾಮ್ ಬರೀಬಾರ್ದು ಅಂತ ಏನಿರೋದಿಲ್ಲ. ಆದರೆ ಅದರಲ್ಲಿ ಇವ್ರ ಪಾತ್ರ ಇದೆಯಾ, ಅವರು ಇವರನ್ನು ಪ್ರಭಾವ ಏನಾದ್ರು ಬಳಸ್ಕೊಂಡು ಅಕ್ರಮ ಮಾಡಿದ್ದಾರಾ, ಅದನ್ನು ಯಾವ ರೀತಿ ಪ್ರೂವ್ ಮಾಡಬೇಕು ಅಥವಾ ಯಾವ ರೀತಿ ಕಂಡುಹಿಡಿಬೇಕು ಅದನ್ನು ಕೂಡ ನಾವು ನೋಡ್ತೇವೆ. ಹಾಗೇನಾದರೂ ಇದ್ದರೆ ಸೇಮ್ ಕ್ರಿಮಿನಲ್ ಮತ್ತು ಎಕ್ಸಾಮ್ ರಿಲೇಟೆಡ್ ಅಕ್ರಮ ಮಾಡಿದ್ದಕ್ಕೆ ಏನು ಕ್ರಮ ಆಗಬೇಕು ಅದು ಅವ್ರ ಮೇಲೂ ಆಗುತ್ತೆ. ಮೇಡಮ್, KPSCಯಲ್ಲಿ ಮೊದಲಿಂದಲೂ ಕೂಡ ಪ್ರಾರಂಭ ಆದಾಗಲೂ ಕೂಡ ಮಧ್ಯವರ್ತಿಗಳಿದೆ ಅವಳಿ ಯಾವಾಗಲೂ ಕೂಡ ಕೇಳಿ ಬರ್ತೈತೆ. ಅದರಿಂದನೇ ಇಲಾಖೆ ಕೂಡ ಕೆಟ್ಟ ಹೆಸರು. ಇನ್ನು ಮುಂದಾದರೂ ಮಧ್ಯವರ್ತಿಗಳಿಗೆ ಕಡಿವಾಣ ಬೀಳುತ್ತಾ?
ಆ, ಅದೇ ಶಿಕ್ಷೆಗಳನ್ನು ಹೆಚ್ಚು ಕಠಿಣಗೊಳಿಸಿ ಶೀಘ್ರವಾಗಿ ತನಿಖೆಗಳನ್ನು ಮುಗಿಸಿ ಮಾಡಿದರೆ ಮಾತ್ರ ಇದಕ್ಕೆ ಒಂದು ಕಡಿವಾಣ ಬೀಳುತ್ತೆ ಅಂತ ನನಗನ್ಸುತ್ತೆ. ಯಾರಿಗೂ ಏನೂ ಕ್ರಮನೇ ಆಗದೇ ಇದ್ದಾಗ ಯಾರಿಗೂ ಭಯ ಇರೋದಿಲ್ಲ. ಮಧ್ಯವರ್ತಿಗಳು ಎಲ್ಲ ಕಡೆನೂ ಈಗ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ. ನೀವು ಸರ್ಕಾರಿ ಕಚೇರಿಗಳು ನೋಡಿದ್ರು ಅಷ್ಟೇ, ಅವ್ರು ಯಾರೋ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅಂತಾರೆ. ಅಂದರೆ ಸಾರ್ವಜನಿಕರ ಏನು ಒಂದು ಅವಶ್ಯಕತೆ ಇದೆ ಅದನ್ನು ಇವರು ಬಂಡವಾಳ ಮಾಡಿಕೊಂಡು ಅದರಿಂದ ಇವರು ದುಡ್ಡು ಮಾಡೋದು ಮತ್ತು ಇನ್ಯಾರ್ಯಾರ್ದು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಅವರನ್ನು ಕೂಡ ಅವ್ರಿಗೇನೋ ಆಮಿಷ ತೋರಿಸಿ ಕೆಲಸ ಮಾಡಿಸ್ಕೊಡ್ತೀನಿ ಅನ್ನೋದು ಇದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಸೊ ಇವಾಗ ಏನು ದೂರ ಆಗಿದೆ, ಈಗಾಗಲೇ ಒಂದು 4-5 ಆದರೂ ದೂರ ಆಗಿದ್ರೆ ಅಷ್ಟಕ್ಕಾದರೂ ತೀವ್ರವಾಗಿ ವಿಚಾರಣೆ ನಡೆದು ಕ್ರಮ ಆದರೆ ಒಂದು ಸ್ವಲ್ಪ ಭಯ ಬರ್ತದೆ. ಹಾಗೆಯೇ ಒಳಗಡೆ ಕೆಲಸ ಮಾಡೋರ್ಗೂ ಭಯ ಬರುತ್ತೆ. ಸೊ ನಾಳೆ ನಾನೇನಾದರೂ ಸಿಕ್ಕಾಕೊಳ್ಬೋದೇನೋ ಅನ್ನೋ ಭಯ ಇದ್ದರೆ ಅವರು ಕೂಡ ಅವ್ರ ಕೆಲಸ ಮಾಡ್ತಾರೆ, ಯಾರಿಗೂ ಮಾಹಿತಿ ಕೊಡೋದಾಗಲಿ ಅದನ್ನು ಮಾಡೋದಿಲ್ಲ. ಬಟ್ ಏನೂ ಕ್ರಮನೇ ಆಗದೆ ಹೋದರೆ ಎಲ್ಲ ಕಡೆನೂ ಈ ಥರ ವಿಳಂಬ ಆಗ್ತಾ ಇದ್ದಾಗನೇ ಇವೆಲ್ಲವೂ ಸಮಸ್ಯೆಗಳು ಆಗುವಂಥದ್ದು. ಸೊ ಪರೀಕ್ಷೆಗಳು ಕರೆಕ್ಟ್ ಟೈಮಲ್ಲಿ ನಡಿಬೇಕು, ಬೇಗ ರಿಸಲ್ಟ್ ಬಿಟ್ಟರೆ ಎಷ್ಟೋ ಅಕ್ರಮಗಳಿಗೆ ಕೂಡ ದಾರಿ ಬಂದಾದಂಗೆ ಆಗುತ್ತೆ. ಸೊ ಅವರಿಗೆ ಸಮಯನೇ ನಾವು ಕೊಡಬಾರ್ದು ಯಾರಿಗೂ ಮಧ್ಯಪ್ರವೇಶ ಮಾಡಲಿಕ್ಕೆ. ಸೊ ಹಾಗಾಗಿ ಎಕ್ಸಾಮ್ ಪ್ರಕ್ರಿಯೆಗಳನ್ನು ಸ್ವಲ್ಪ ತೀವ್ರಗೊಳಿಸ್ಕೊಂಡು ಬೇಗ ಮಾಡುವಂಥ ಶೀಘ್ರಗತಿಯಲ್ಲಿ ಮಾಡುವಂಥ ಬದಲಾವಣೆಗಳನ್ನು ನಾವು ಮಾಡಲಿಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇಡಮ್, ಒಂದು ಗಂಭೀರವಾದಂಥ ಆರೋಪ ಏನಂದರೆ ಸದಸ್ಯರನ್ನು ನೇಮಕ ಮಾಡಬೇಕಾದ್ರೆ, ಅಧ್ಯಕ್ಷರನ್ನು ಮಾಡಬೇಕಾದ್ರೆ ಸರ್ಕಾರವೇ ಹಸ್ತಕ್ಷೇಪ ಮಾಡಿರುತ್ತೆ. ಹಂಗಾಗಿ ರಾಜಕೀಯ ಒತ್ತಡ ಇಲ್ಲಿ ಏನಾದರೂ ಇರುತ್ತಾ KPSCಲಿ? ಅಲ್ಲ, ಅದು ಯಾವಾಗಲೂ ಕೇಳಿ ಬರ್ತಾ ಇರುವಂಥದ್ದು. ಅದನ್ನು ಸರ್ಕಾರದ ಹಂತದಲ್ಲಿ ಸರಿಪಡಿಸಿಸ್ಕೊಳ್ಬೇಕಾಗ್ತದೆ. ಮೇಡಮ್, ಈಗ ಈ ಥರದ ಗಂಭೀರವಾದಂಥ ಆರೋಪಗಳು ಪದೇ ಕೇಳಿ ಬರ್ತಾರಿಂದ ಇಲಾಖೆಗೆ ತಮಗೂ ಕೂಡ ಒಂದು ರೀತಿಯಂಥ ಇರಿಸು ಮುರಿಸು ಇನ್ಮೇಲಾದರೂ ಕಡಿವಾಣ ಹಾಕುತ್ತಾ ಇತಿಶ್ರೀ ಇದಕ್ಕೆ? ಅಲ್ಲ, ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನ ಇದೆ. ಹೌದು, ಕಿರಿಕಿರಿ ಆಗುವಂಥದ್ದು, ಮುಜುಗರ ಆಗುವಂಥದ್ದು ಆಗತ್ತೆ. ಬಟ್ ಹಂಗಂತ ಇದು ಸರ್ಕಾರಿ ನೌಕರಿ, ನಾವು ನಮ್ಮ ಕರ್ತವ್ಯವನ್ನು ಮಾಡಲೇಬೇಕು. ಅದರಿಂದ ಹಿಂದೆ ಸರಿಯೋದೇನು ಮಾತಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಇದನ್ನು ಸರಿಪಡಿಸಲಿಕ್ಕೆ. ನಮ್ಮ ಹಂತದಲ್ಲಿ ಮತ್ತು ಆಯೋಗದ ಹಂತದಲ್ಲಿ ಏನು ಸಾಧ್ಯ ಆಗ್ತದೆ, ನಾವು ಅವರನ್ನು ಕನ್ವಿನ್ಸ್ ಮಾಡಿ ಇದನ್ನು ಮಾಡಲೇಬೇಕು ಅನ್ನೋಂಥದ್ದಾಗಲಿ, ಅವರಿಗೆ ಸೂಕ್ತ ಸಲಹೆಗಳನ್ನು, ಕಾನೂನು ಸಲಹೆಗಳನ್ನು ಕೊಡುವಂಥದ್ದಾಗಲಿ, ಅದನ್ನೆಲ್ಲ ಮಾಡೋದನ್ನು ನಾವು ಖಂಡಿತ ಮಾಡ್ತೇವೆ. ಯಾವಾಗಲೂ ಭರವಸೆಯೊಂದಿಗೆ ಕೆಲಸ ಮಾಡಬೇಕಲ್ಲ. ಸೊ ಹಾಗಾಗಿ ಪಾಸಿಟಿವ್ ಆಗಿಯೇ ಇದನ್ನು ಮಾಡಬಹುದು ಅನ್ನೋಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೊನೆಯದಾಗಿ, ಯಾವಾಗ ಅಂತಿಮ ವರದಿ ಬರುತ್ತೆ, ಅಂತಿಮ ಪಟ್ಟಿ ಯಾವಾಗ ಸಿಗುತ್ತೆ ಅಭ್ಯರ್ಥಿಗಳಿಗೆ? ಇಲ್ಲ, ಒಂದು ವಾರದಲ್ಲಿ ಅಂದರೆ ಒಂದು ವಾರದಲ್ಲಿ ಅನ್ನೋದನ್ನು ಇವಾಗಿನ ಹಂಗಾಮಿ ಅಧ್ಯಕ್ಷರು ತುಂಬ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದಾರೆ ಉಪಸಮಿತಿಗೆ. ಒಂದು ವಾರದಲ್ಲೇ ಅವರು ವರದಿ ಕೊಡ್ತಾರೆ. ಇಮಿಡಿಯೇಟಾಗಿ ಅದನ್ನು ಮುಂದಿನ ಆಯೋಗದ ಸಭೆಯಲ್ಲಿಟ್ಟು ಅದರ ವರದಿ ಏನು ಬರ್ತದೆ ಅದನ್ನು ಆಧರಿಸಿ ಅದರ ಮೇಲೆ ಏನು ಕ್ರಮ ತಗೋಬೇಕು ಅಂತ ಮಾಡಿ ಆಮೇಲೆ ಡಿಸಿಷನ್ ಆಗ್ತದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ಹೊರಗಡೆ ಬಿಡಬೇಕಾ ಅಥವಾ ಇದೇನಾದರೂ ಗೊತ್ತಿಲ್ಲ ನಮಗೆ ಇನ್ನೂ ಏನಾಗ್ತದೆ ಅಂತ. ಈವಾಗಲೇ ಹೇಳೋದು ತಪ್ಪಾಗ್ತದೆ. ರದ್ದುಪಡಿಸ್ಬೇಕಾ ಏನು ಅಂಥದ್ದನ್ನು ಆವಾಗ ವರದಿ ಬಂದ ನಂತರ ನಾವು ತೀರ್ಮಾನವನ್ನು ಆಯೋಗ ತಗೊಳ್ತದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಇದಿಷ್ಟು KPSC ಕಾರ್ಯದರ್ಶಿಯವರ ಮಾತಾಗಿದ್ದು, ಸರ್ಕಾರಿ ಕೆಲಸ ಅಂತಂದರೆ ದೇವ್ರ ಕೆಲಸ ಅಂತ ಹೇಳ್ತಾರೆ. ಆದರೆ ದೇವ್ರ ಕೆಲಸವನ್ನು ಪಡಿಬೇಕಾದ್ರೆ ಲಂಚವನ್ನು ಕೊಡಲೇಬೇಕು ಅನ್ನೋ ಹೇಳ್ಬಿಟ್ಟು ಒಂದಷ್ಟು ಮಧ್ಯವರ್ತಿಗಳು ಪದೇ ಸಾಬೀತನ್ನು ಮಾಡ್ತಿದ್ದಾರೆ. ಇನ್ಮೇಲಾದರೂ ಕೂಡ KPSCಯಿಂದ ನಡೆಯುವಂಥ ಪರೀಕ್ಷೆಗಳಲ್ಲಿ ಅರ್ಹತೆ ಇರುವಂಥ ಅಭ್ಯರ್ಥಿಗಳಿಗೆ ಕೆಲಸ ಸಿಗಲಿ ಅನ್ನೋದು ಎಲ್ಲರ ಆಶೆಯಾಗಿದೆ. ಕ್ಯಾಮ್ರಾಮನ್ ರಮೇಶ್ ಜೊತೆ ಮಾಲಂಡಳ್ಳಿ ಶಶಿಧರ್, ಪವರ್ TV, ಬೆಂಗಳೂರು.